ಕಲಬುರಗಿ ವಿಶ್ವವಿದ್ಯಾಲಯದ ರ್ಯಾಂಕ್ ಪಟ್ಟಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಮ್ನಾಬಾದ್ ಬಿಬಿಎ ಇಬ್ಬರು ವಿದ್ಯಾರ್ಥಿನಿಯರು ಕಲಬುರಗಿಯ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ರ್ಯಾಂಕ್ ಪಡೆದಿದ್ದು, ಸೌಮ್ಯ ವಿದ್ಯಾರ್ಥಿನಿ 3ನೇ ರ್ಯಾಂಕ್ ಹಾಗೂ ಪ್ರಿಯಾಂಕಾ ವಿದ್ಯಾರ್ಥಿನಿ 6ನೇ ರ್ಯಾಂಕ್ ಪಡೆದಿರುತ್ತಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ವೀರಣ್ಣ ತುಪ್ಪದ ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ, ಈ ವಿಚಾರ ನಮಗೆ ಬಹಳಷ್ಟು ಖುಷಿ ತಂದುಕೊಟ್ಟಿದೆ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಲ್ಲಾ ವಿಷಯವಾರುಗಳ ಪ್ರಯೋಗಾಲಯ ಅಲ್ಲದೆ ಹೈಟೆಕ್ ಕ್ಲಾಸ್ ರೂಮ್, ಸಿಸಿ ಕ್ಯಾಮೆರಾ ಅಲ್ಲದೆ ಉತ್ತಮ ಸೌಲಭ್ಯಗಳು, ಗ್ರಂಥಾಲಯ ಮುಂತಾದ ಸೌಲಭ್ಯಗಳಿಂದ ಕೂಡಿದೆ. ಅಲ್ಲದೆ ಈ ಹಿಂದೆಯೂ ಸಹ ನಮ್ಮ ಕಾಲೇಜುಗಳಿಗೆ ರ್ಯಾಂಕ್ ಲಭಿಸಿದೆ. ಇದಕ್ಕೆ ಎಲ್ಲಾ ಸಹಾಯಕ ಪ್ರಾಧ್ಯಾಪಕರು ಅಲ್ಲದೆ ಅತಿಥಿ ಉಪನ್ಯಾಸಕರು ಎಲ್ಲರ ಸಹಕಾರ ಇದೆ, ಹಾಗಾಗಿ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ವೀರಣ್ಣ ತುಪ್ಪದ, ಪ್ರಾಧ್ಯಾಪಕರಾದ ಬಿಬಿಎ ವಿಭಾಗದ ಮುಖ್ಯಸ್ಥರು ಡಾ ಮಲ್ಲಿಕಾರ್ಜುನ್ ಬಾಳಿ, ಬಿಬಿಎ ಸಹಾಯಕ ಪ್ರಾಧ್ಯಾಪಕರು ಅಮರ್ಗಿರಿ, ಡಾ ಸಚಿನ್ ಕುಲಕರ್ಣಿ, ಸಂತೋಷ್ ಮಹಾಜನ್, ಡಾ ಬಳ್ಳಿರಾಮ್ ಹುಡಿ, ಹಸೀನಾ ಬೇಗಂ, ರಾಜಾಬಾಯಿ, ಸತೀಶ್ ಡೋಂಗ್ರಿ, ಅಶ್ವಿನ್, ಡಾ ರಾಜಶೇಖರ್, ಪ್ರಕಾಶ್ ಸಡೋಲ್ಕರ್ ಮತ್ತು ಡಾ ಸೈಯದ್ ಖಾಜಾ ಮುಂತಾದ ಸಿಬ್ಬಂದಿ ವರ್ಗದವರು, ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ನಮ್ಮ ಸರ್ ಕೊಟ್ಟಿರೋದು ನಮಗೆ ಮಾಡಬೇಕು, ನೀವು ಇಷ್ಟೇ ಸೀಮಿತ ಅಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ನೀವು ಅಂತ ಗೈಡೆನ್ಸ್ ಕೊಟ್ಟು ನಮ್ಗೆ ಮೋಟಿವೇಟ್ ಮಾಡಿದ್ದಕ್ಕೆ ನಾವು ಇವತ್ತು MBA ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಜಾಸ್ತಿನೇ ಚೆನ್ನಾಗಿ ಅನಿಸ್ತು ಸರ್. ಇವತ್ತು ಅಂದ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಆಗುತ್ತೆ ಇಲ್ಲಿ ಬಂದು ಅಂತ. ಸರ್ ಮೀಟ್ ಆಗಬೇಕು ಅಂತ ಅಷ್ಟೇ ಬಂದಿದ್ವಿ ನಾವು. ಚೆನ್ನಾಗಿ ಅನಿಸ್ತು ಸರ್. ಇದೆಲ್ಲ ಕಾಲೇಜ್ ನಮ್ಗೆ ಅನಿಸಿದ್ದಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿರೋ ಒಳ್ಳೆ ಇರೋ ಫ್ಯಾಕಲ್ಟೀಸ್ ಇರ್ತಾರೆ ಅಂದ್ಕೊಂಡಿದ್ದಿಲ್ಲ ನಾವು. ಆದರೆ ಇವ್ರ ಸಪೋರ್ಟಿಂದಾನೇ ಇವತ್ತು ಈ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟಿವ್ ಇದ್ರು ಸರ್. ಜೂನಿಯರ್ಸಿಗೆ ಅಷ್ಟೇ ಸರ್ ಹೇಳಿದ ಗೈಡೆನ್ಸ್ ಮೇಲೆ ಸರ್ ಮೋಟಿವೇಟ್ ಮಾಡ್ತಾ ಇರ್ತಾರೆ ಡೈಲಿ. ಆ ಗೈಡೆನ್ಸ್ ಮೇಲೆ ಎಲ್ಲರೂ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಮೈ ನೇಮ್ ಇಸ್ ಪ್ರಿಯಾಂಕಾ. ಇಲ್ಲಿ ಬಿ ಬಿ ಎ ಮಾಡೀನಿ. ಇಲ್ಲಿ BBA ಮಾಡಬೇಕಂತ ನಮ್ದು ಇಂಟೆನ್ಷನ್ ಇದ್ದಿಲ್ಲ. ಯಾವ್ದಾದ್ರು ಸರಿಯಾಗಿದ್ದಿದ್ದು ಕಾಲೇಜ್, ಪ್ರೈವೇಟ್ ಕಾಲೇಜ್ನಾಗ ಮಾಡ್ಬೇಕಂತಿತ್ತು. ಬಟ್ ಆ ಟೈಮ್ನಾಗ ಕೊರೋನಾ ಮುಗ್ದಿತ್ತು, ದೂರ ಹೋದ್ರೆ ಮತ್ತೆ ಏನಾರು ವಾಪಸ್ ಲಾಕ್ಡೌನ್ ಆದ್ರೆ ಹಿಂಗಾಗಿ ಏನಾರ ಆಗ್ಬೋದು. ಸದ್ಯಕ್ಕೆ ಇಲ್ಲೇ ಮಾಡ್ಯಾರಿ. MBA ಬೇರೆ ಕಡೆ ಮಾಡಮ್ಮಂತ ತಿಳ್ಕೊಂಡು ಇಲ್ಲಿ ಮಾಡಿದೀವಿ. ಫೆಕಲ್ಟೀಸ್ ಅಲ್ಲಿ ಎಲ್ಲರೂ ಪ್ರಿನ್ಸಿಪಲ್ ಸರ್ ಅಲ್ಲಿ ಇಷ್ಟೊಂದು ಸಪೋರ್ಟಿವ್ ಆಗಿರ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ. ನಮ್ಮ ಫೆಕಲ್ಟೀಸ್ ಅವ್ರ ನಾಲೆಜ್ ಭಾಳ ಜಾಸ್ತಿ ಅದ. ನಮಗೆ ಸಿಲೆಬಸ್ ಅಷ್ಟೇ ಅಲ್ಲದೆ ಎಕ್ಸ್ಟರ್ನಲ್ ನಾಲೆಜ್ನು ಕೊಡ್ತಾ ಇದ್ರು. ಆಮೇಲೆ ಇಲ್ಲಿ ಮುಂದೆ MBA ಮಾಡುವಾಗ್ನು ನಮಗೆ ಮೋಟಿವೇಟ್ ಮಾಡಿದ್ದು ಅವರೇ. ಸರಿಯಾಗಿದ್ದಿದ್ದು ಕಾಲೇಜ್ನಾಗ ಮಾಡ್ರಿ, ಚಂದ ಓದ್ಕೋರಿ ಅಂತೆಲ್ಲ ಅವರೇ ಹೇಳಿದ್ರು. ಆಮೇಲೆ ಕರಿಯರ್ ಬಿಲ್ಡ್ ಮಾಡಕ್ಕೂ ಭಾಳಷ್ಟು ಗೈಡೆನ್ಸ್ ಮಾಡ್ತಾ ಇರ್ತಾರ. ಇಲ್ಲಿಂದ ಮುಗಿಸ್ಕೊಂಡು ಹೋಗಿದ್ಮೇಲೂ ನಮಗೆ ಬಿಟ್ಟಿಲ್ಲ. ಅವಾಗ ಎಲ್ಲ ಗೈಡೆನ್ಸ್ ಮಾಡ್ತಾ ಇರ್ತಾರ. ನಾವು ಏನು ಕೇಳಿದ್ರು ಈಗನೂ ಸಪೋರ್ಟ್ ಮಾಡ್ತಾರ. ಕಾಲ್ ಮಾಡಿ ಕೇಳಿದ್ರು ಎಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಪ್ರಿನ್ಸಿಪಲ್ ಸರ್ನು ಭಾಳ ಸಪೋರ್ಟಿವ್ ಆಗತ್ತಾರ. ಇದು ಇವತ್ತಿಷ್ಟು ರೆಕಗ್ನೈಸ್ ಮಾಡಿ ನಮ್ಗೆ ಫೆಲಿಸಿಟೇಟ್ ಎಲ್ಲ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ. ಬಟ್ ಮಾಡೋರು ಭಾಳ ಖುಷಿ ಐತ್ರಿ. ಜೊತೆಗೆ ನಮ್ಮ PM ಉಷಾ ಯೋಜನೆಯಲ್ಲಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನದ ಅಡಿಯಲ್ಲಿ ಒಂದು ಹೊಸ ಗ್ರಂಥಾಲಯದ ಕಟ್ಟಡವು ಕೂಡ ಶಂಕುಸ್ಥಾಪನೆ ಆಗಿದೆ. ಅದು ಶೀಘ್ರದಲ್ಲಿಯೇ ಅದು ಶಂಕುಸ್ಥಾಪನೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೂಲಭೂತ ಸೌಲಭ್ಯಗಳು ಕೂಡ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿಯಾಗಿ ಒಂದೊಂದಾಗಿ ನಮ್ಮ ಕಾಲೇಜಿಗೆ ಹಸ್ತಾಂತರ ಕೂಡ ಆಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳ್ಬೋದು. ಈ ಒಂದು PM ಉಷಾ ಯೋಜನೆಯಲ್ಲಿ ನಾವು ಕೂಡ 4 ಸಾರಿ ಸಭೆಗೆ ಹೋಗಿ ಬೆಂಗಳೂರಿಗೆ. ನನ್ನ ಜೊತೆಗೆ ಸಂತೋಷ್ ಅಂತೇಳಿ ಮಹಾಜನ್ ಅಂತಕ್ಕಂಥವರು ಅದರ ಸಂಯೋಜಕರಾಗಿದ್ದು, ಅವರು ಕೂಡ ಮುತುವರ್ಜಿ ವಹಿಸಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನ ಬರಲಿಕ್ಕೆ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಜೊತೆಗೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಇರ್ಬೋದು, ಅಥವಾ ಚಂದ್ರಶೇಖರ್ ಪಾಟೀಲ್ ಇರ್ಬೋದು MLC ಅವರು, ಆಮೇಲೆ ಭೀಮರಾವ್ ಪಾಟೀಲ್ MLC ಅವರು ಇರ್ಬೋದು, ಮತ್ತು ಇತರ ಎಲ್ಲ CDC ಸದಸ್ಯರು ಕೂಡ ಕಾಲೇಜಿನ ಸರ್ವತೋಮುಖವಾದಂಥ ಅಭಿವೃದ್ಧಿಗಾಗಿ ಪಣ ತೊಟ್ಟು ಈ ಕಾಲೇಜಿಗೆ ಭೌತಿಕ ಕಟ್ಟಡ ಅವಶ್ಯಕತೆ ಇದ್ದಾಗ, ಸುತ್ತುಗೋಡೆ ಅವಶ್ಯಕತೆ ಇದ್ದಾಗ ನಾವು ಏನೇ ಕೇಳಿದ್ರು ಕೂಡ ಆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಎಂದಿನಿಂದಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ನಾನು ಕೂಡ ಪ್ರಾಂಶುಪಾಲರಾಗಿ ಈ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ನಾನು ತಹಸೀಲ್ದಾರ್ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ, ಸಹಾಯಕ ಆಯುಕ್ತರ ಮೂಲಕ, ಆಮೇಲೆ ನಮ್ಮ ಕಾಲೇಜಿನ ಜಂಟಿ ನಿರ್ದೇಶಕರ ಮೂಲಕ, ಹೆಚ್ಚುವರಿ ನಿರ್ದೇಶಕರ ಮೂಲಕ, ಆಯುಕ್ತರ ಕಚೇರಿಯವರೆಗೆ ನಾವು ಹೋಗಿ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಒಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಿ ಆ ಬೇಡಿಕೆ ಪಟ್ಟಿಗೆ ಅನುಗುಣವಾಗಿ ಫಾಲೋ ಅಪ್ ಮಾಡಿ ಮಂಜೂರಾತಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನನ್ನೆಲ್ಲಾ ಸಹೋದ್ಯೋಗಿ ಮಿತ್ರರಂದ್ರೆ ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ನಮ್ಮ ಕಾಲೇಜು ಹೆಮ್ಮರವಾಗಿ ಬೆಳೆದಿದೆ ಅಂತಕ್ಕಂಥದ್ದು ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು.
ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಕಟ್ಟಡ ಭೌತಿಕವಾಗಿ ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮಕ್ಕಳ ಒಂದು ಭೌತಿಕ ಗುಣಮಟ್ಟವು ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಬೆಳವಣಿಗೆ ಆಗಿ ನಮ್ಮ ಕಾಲೇಜಿಗೆ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ರ್ಯಾಂಕ್ ತಂದಿದ್ದಕ್ಕಾಗಿ ಅವರಿಗೆ ಗೌರವಪೂರ್ವಕವಾದಂಥ ಒಂದು ಸ್ವಾಗತ ಸನ್ಮಾನ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.